ಮೈಸೂರಿನಲ್ಲಿ ಅತಿ ದೊಡ್ಡ ಡ್ರಗ್ ಅಡ್ಡೆ ಮೇಲೆ ಖಾಕಿ ರೇಡ್ ಮಾಡಿದೆ. ಎಂಡಿಎಂಎ ತಯಾರಿಕಾ ಘಟಕದ ಮೇಲೆ ಪೊಲೀಸರಿಂದ ದಾಳಿಯಾಗಿದೆ. ಮೈಸೂರು ಪೊಲೀಸರ ನೆರವಿನಿಂದ ಮಹಾರಾಷ್ಟ್ರ ಖಾಕಿ ರೇಡ್ ಮಾಡಿದೆ. ದಾಳಿಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಮಾದಕ ವಸ್ತುಗಳು ಪತ್ತೆಯಾಗಿವೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ರಿಂಗ್ ರಸ್ತೆ ಪಕ್ಕದಲ್ಲಿ ದಾಳಿ ಮಾಡಿದ್ದಾರೆ. ಮಾದಕ ವಸ್ತುಗಳ ತಯಾರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಾರ್ ಗ್ಯಾರೇಜ್ ರೀತಿ ಮಾಡಿ ಅದರ ಹಿಂದೆ ಎಂಡಿಎಂಎ ತಯಾರಿಕೆಯನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ವಿಚಾರ ಇದೀಗ ಬಯಲಿಗೆ ಬಂದಿದೆ. ಮೈಸೂರು ಪೊಲೀಸರ ನೆರವಿನಿಂದ ಮಹಾರಾಷ್ಟ್ರ ಪೊಲೀಸರು ಇದೀಗ ಎಂಡಿಎಂಎ ತಯಾರಿಕಾ ಘಟಕದ ಮೇಲೆ ತಡರಾತ್ರಿ ದಾಳಿಯನ್ನ ನಡೆಸಿದ್ದಾರೆ. ಮೈಸೂರಿನ ಪೊಲೀಸರ ನೆರವಿನೊಂದಿಗೆ ಆಗಿರುವಂತಹ ದಾಳಿ ಇದು. ದಾಳಿಯ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಾದಕ ವಸ್ತುಗಳು ತಯಾರಿಸುವುದಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು ಕೂಡ ಪತ್ತೆಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಸ್ಥಳದಿಂದ ನೀಡಿರುವಂತಹ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಂಡಿಎಂಎ ತಯಾರಿಕೆ ಘಟಕದ ಮೇಲೆ ಮಹಾರಾಷ್ಟ್ರ ಹಾಗೂ ಮೈಸೂರು ನಗರ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಎಂಡಿಎಂಎ ವಸ್ತುಗಳು ಏನು ರಾ ಮೆಟೀರಿಯಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಾನು ಮೈಸೂರಿನ ಹೊರವಲಯದಲ್ಲಿರ್ತಕ್ಕಂಥ ರಿಂಗ್ ರಸ್ತೆಯ ಬಳಿ ಇದ್ದೇನೆ. ಬಹಳ ಮುಖ್ಯವಾಗಿ ಜನನಿಬಿಡ ಪ್ರದೇಶದಲ್ಲಿ ಎಂಡಿಎಂಎ ತಯಾರಿಕಾ ಘಟಕವನ್ನು ಇಲ್ಲಿ ಆರೋಪಿಗಳು ಮಾಡ್ತಾ ಇದ್ರು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಂಥ ಒಬ್ಬ ಪೆಡ್ಲರ್ನ ಬೆನ್ನತ್ತಿದಂತಹ ಮಹಾರಾಷ್ಟ್ರ ಪೊಲೀಸರು ಆತನನ್ನು ಹಿಡಿದು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ತಯಾರಿಕಾ ಘಟಕವನ್ನು ಮಾಡಿರೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದ. ಅದರ ಆಧಾರದ ಮೇಲೆ ಮೈಸೂರು ನಗರ ಪೊಲೀಸರ ನೇತೃತ್ವದಲ್ಲಿ ಮೈಸೂರು ನಗರ ಪೊಲೀಸರ ನೆರವಿನೊಂದಿಗೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಶೆಲ್ಟರ್ ಏನಿದೆ, ಉಕ್ಕಿನ ಕೋಟೆಯ ಮಾದರಿಯಲ್ಲಿ ನಿರ್ಮಾಣವನ್ನು ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಶೆಲ್ಟರ್ನಲ್ಲಿಗೆ ಎಂಡಿಎಂಎಯನ್ನು ತಯಾರು ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಗಳನ್ನು ನಿನ್ನೆ ಸುಮಾರು 50ಕ್ಕೂ ಹೆಚ್ಚು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಎಂಡಿಎಂಎಯ ವಸ್ತುಗಳನ್ನು ರಾ ಮೆಟೀರಿಯಲ್ಗಳನ್ನು ಮಹಾರಾಷ್ಟ್ರ ಹಾಗೂ ಮೈಸೂರು ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಮುಂದೆ ಕಾರ್ ಗ್ಯಾರೇಜನ್ನು ಮಾದರಿಯಲ್ಲಿ ಮಾಡಿಕೊಂಡು ಹಿಂಭಾಗದಲ್ಲಿ ರಾ ಮೆಟೀರಿಯಲ್ಗಳನ್ನು ಬಳಸಿ ಎಂಡಿಎಂಎಯನ್ನು ತಯಾರು ಮಾಡ್ತಾಯಿದ್ರು. ಅದನ್ನು ಕೇವಲ ಭಾರತ ದೇಶ ಅಲ್ಲದೆ ವಿದೇಶಗಳಿಗೂ ಕೂಡ ಅದನ್ನು ರಫ್ತು ಮಾಡ್ತಾಯಿದ್ರು. ಹೀಗಾಗಿ ಎಂಡಿಎಂಎ ವಿಚಾರದಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಂತಹ ಸುಳಿವಿನ ಆಧಾರದ ಮೇಲೆ ಮೈಸೂರು ನಗರದ ಪೊಲೀಸರು ಅವರ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಇಲ್ಲಿ ಎಂಡಿಎಂಎಯನ್ನು ತಯಾರು ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಮುಖ್ಯ ರಸ್ತೆಯಿಂದ ಅಂದರೆ ಸರ್ವಿಸ್ ರಸ್ತೆಯಿಂದ ಪಕ್ಕದಲ್ಲಿಯೇ ಇರ್ತಕ್ಕಂಥ ಈ ಒಂದು ಉಕ್ಕಿನ ಕೋಟೆಯ ಮಾದರಿಯಲ್ಲಿ ಬೃಹದಾಕಾರದ ಗೋಡನನ್ನು ಇಲ್ಲಿ ಪೆಡ್ಲರ್ಗಳು ನಿರ್ಮಾಣವನ್ನು ಮಾಡಿಕೊಂಡಿದ್ರು. ಇಲ್ಲಿಂದ ಕಳೆದ 20 ದಿನಗಳ ಹಿಂದಿನಿಂದಲೂ ಕೂಡ ಇಲ್ಲಿ ಎಂಡಿಎಂಎಯನ್ನು ತಯಾರು ಮಾಡ್ತಾಯಿದ್ರು. ಆ ಮೂಲಕ ಇಲ್ಲಿಂದಲೇ ದೇಶಕ್ಕೆ ಜೊತೆಗೆ ಹೊರ ರಾಜ್ಯಗಳಿಗೂ ಹೊರ ದೇಶಗಳಿಗೂ ಕೂಡ ಸಪ್ಲೈ ಮಾಡ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಪೆಡ್ಲರ್ ಸಿಕ್ಕಿರ್ತಕ್ಕಂತಹ ಆರೋಪಿ ಏನಿದ್ದಾನೆ ಆತನನ್ನು ಹೆಚ್ಚಿನ ವಿಚಾರಣೆಗೆ ಮಹಾರಾಷ್ಟ್ರ ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ನಿನ್ನೆ ಸಿಕ್ಕಿರ್ತಕ್ಕಂಥ ಪ್ರಮುಖ ಆರೋಪಿಗಳನ್ನು ಕೂಡ ಮೈಸೂರು ನಗರದ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಮೈಸೂರು ನಗರದ KRS ಮತ್ತು ರಿಂಗ್ ರಸ್ತೆ ಏನಿದೆ, ಮೈಸೂರಿನ ಕೊಲಂಬಿಯಾ ಏಷ್ಯಾ ರಿಂಗ್ ರಸ್ತೆಯ ಸಮೀಪವೇ ಇರ್ತಕ್ಕಂಥ ಈ ಒಂದು ಗೋಡನ್ನಲ್ಲಿ ಎಂಡಿಎಂಎ ತಯಾರಿಕಾ ಘಟಕ ಆಗ್ತಾ ಇರೋದು ಪಕ್ಕದ ಸ್ಥಳೀಯರಿಗೂ ಕೂಡ ಮಾಹಿತಿ ಇಲ್ಲ ಅನ್ನೋದು ಕೂಡ ಆಶ್ಚರ್ಯಕರ ವಿಚಾರ. ಹೀಗಾಗಿ ಮಹಾರಾಷ್ಟ್ರ ಪೊಲೀಸರು ಆರೋಪಿಯನ್ನು ಕರೆತಂದು ಇಲ್ಲಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಗೆ ಸಪ್ಲೈ ಮಾಡ್ತಿದ್ದವರು ಯಾರು, ಈ ಗೋಡನ್ನು ಯಾರ ಮಾಲೀಕತ್ವದಲ್ಲಿದೆ, ಇಲ್ಲಿಂದ ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇತ್ತು, ಎಷ್ಟು ಮಂದಿ ಈ ಒಂದು ಎಂಡಿಎಂಎ ಮಾದಕ ಜಾಲದಲ್ಲಿ ಮಾರಾಟ ಜಾಲದಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರನ್ನು ಕೂಡ ಹುಡುಕುವ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಹಾಗೂ ಮೈಸೂರಿನ ಪೊಲೀಸರು ಮುಂದಾಗಿದ್ದಾರೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.